ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಾಗಲಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಹಾಗಲಕಾಯಿ ಅಂತಾರೆ ಇದಕ್ಕೆ, ಇಲ್ಲೆಲ್ಲ ಪಡವಲಕಾಯಿ ಅಂತಾರೆ. ಪಡವಲಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಮೇಲೆ ಎಲ್ಲ ಕೆರೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಬೀಜ ಬರುತ್ತೆ, ಆ ಬೀಜನೂ ಹಾಕ್ಕೊತೀನಿ ನಾನು. ಎಳೆದ ಹಾಕ್ಕೊಳ್ಬೇಕು, ತುಂಬ ಗಟ್ಟಿ ಇರೋದಲ್ಲ. ನೋಡಿ, ಇದು ಎಳೆದಿದೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹೆಸರು ಬೇಳೆ ಹಾಕ್ಕೊತೀನಿ. ನಾವು ಉದ್ದಿನ ಬೇಳೆನಾದ್ರೂ ಹಾಕ್ಕೊಬೋದು. ನಮ್ಮ ಮನೇಲಿ ಕಡಲೆಬೇಳೆ ತಿನ್ನಲ್ಲ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದೊಂದಕ್ಕೆ ಹಾಕ್ಕೊತೀನಿ, ಏನೂ ಮಾಡೋಕ್ಕಾಗಲ್ಲ. ಕಡಲೆಬೇಳೆ ಒಂದೊಂದಕ್ಕೆ ಹಾಕೋದಿಲ್ಲ ನಾನು. ಈರುಳ್ಳಿ ಹಾಕೋದು, ಇದನ್ನು ಫ್ರೈ ಮಾಡೋಣ. ಈಗ ಅದು ಫ್ರೈ ಆಯಿತು. ಈಗ ಪಡವಲಕಾಯಿ ಹಾಕೋಣ. ಎಲ್ಲ ಸಣ್ಣ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಬೀಜ ಎಲ್ಲ ಈಗ ನೋಡಿ, ಟೇಸ್ಟಿಗೆ ಪಲ್ಯಕ್ಕೆ ನೀವು ಯಾವುದೇ ಪಲ್ಯಕ್ಕೆ ಒಂದು ಸಣ್ಣ ಟೊಮೊಟೊ ಹಾಕಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಮನೇಲೇ ಮಾಡಿಟ್ಕೊಂಡಿರೋದು, ನಾವು ಹೊರಗಡೆ ಬರೋದಿಲ್ಲ. ಖಾರ ಇರುತ್ತೆ, ಇದು ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕೊಳ್ಳೋಣ. ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ಪೂನು ಸ್ವಲ್ಪ. ಎಲ್ಲನೂ ಹೀಗೆ ಹಾಕ್ಕೊಂಡ್ಬಿಡೋಣ. ಒಟ್ಟಿಗೆ ಮುಚ್ಚಿಟ್ರೆ ಬೇಯುತ್ತೆ. ಸ್ವಲ್ಪ ಕಾಯಿ ತುರಿ, ಒಂದು 6 ಸ್ಪೂನಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ನೀರು ಹಾಕ್ಕೊಳ್ಳೋಣ. ಅದು ಬೇಯುತ್ತೆ. ಈಗ ಸ್ಲಿಮ್ ಮಾಡಿ ಸಣ್ಣ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ನೋಡಿ, ಪಲ್ಯ ರೆಡಿಯಾಗಿದೆ. ಈಗ ಬೆಂದಿದೆ ನೋಡಿ. ನೋಡಿ, ಅನ್ನ ಸಾಂಬಾರು ಜೊತೆ ಪಲ್ಯ ರೆಡಿಯಾಗಿದೆ. ಮಾಡಿ ನೋಡಿ. ಯಾವುದೇ ಸಾಂಬಾರು ಜೊತೆಗಾದರೂ ಓಕೆ, ಸೂಟ್ ಆಗುತ್ತೆ.